Yes. Today I'll discuss about the next chapter is wave optics. Yes. You know the wave optics. Wave optics is the branch of optics which deals the some property of light on basis of wave nature, that is called as physical optics or geometrical optics. Okay. Now let us come some sample of questions. In this part, as per the syllabus, having the three part is there, three properties are there. One is interference, another one is diffraction, another one is polarization. But because of corona, the last part polarization is deleted. ಏನಾಗಿದೆ ಪೊಲರೈಸೇಷನ್ ಡಿಲೀಟ್ ಆಗಿದೆ. ಇಂಟರ್ಫರೆನ್ಸ್ ಡೈಫ್ರಾಕ್ಷನ್ಸ್ ಅನ್ನು ಓದಬೇಕು. ಜೊತೆಗೆ ನಿಮ್ಗೆ ಗೊತ್ತಿದೆ ಹಿಂದೆ ಓದಿರ್ತಕ್ಕಂಥ ರೇ ಆಪ್ಟಿಕ್ಸ್ ಓದಿರ್ತಕ್ಕಂಥ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ಸ್ ಅನ್ನು ಸಹಿತ ನಾವು ವೇವ್ ನೇಚರ್ಸ್ ಸ್ಟಡಿ ಮಾಡಬಹುದು. ಅದ್ರ ಬೇಸಿಸ್ ಆಗಿ ಇಟ್ಕೊಂಡು ಒಂದಿಷ್ಟು ಸ್ಯಾಂಪಲ್ ಆಫ್ ಕ್ವಶನ್ಸ್ ಅನ್ನ ಇವತ್ತು ವೇವ್ ಆಪ್ಟಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಲುಕ್ ಹಿಯರ್. If two waves represented by y1 is equal to 3 sin omega t and y2 is equal to 4 sin omega t plus pi by 3 interfere at a point, the amplitude of the resulting wave will be about ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ವೇವ್, its amplitude is 3, another wave, its amplitude is 4. You know the principle of superposition of waves. The resultant displacement is equal to vector sum of ಇಂಡಿವಿಜುವಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಈ ಆಂಪ್ಲಿಟ್ಯೂಡ್ ಅಂತಕ್ಕಂಥದ್ದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್, ಯು ನೋ ದ ಫಸ್ಟ್ PUC, r is equal to root of p square plus q square plus 2pq cos theta. ಅದನ್ನೇ ಇಲ್ಲಿ ಏನ್ ಮಾಡ್ಬೇಕು ನಾವು ಅಂತಂದ್ರೆ a is equal to root of a1 square plus a2 square plus a1 a2 2a1 a2 sorry 2a1 a2 into cos phi ಅನ್ನೋದನ್ನ ಬಳಸಬೇಕು. ಎಸ್, ಲುಕ್ ಹಿಯರ್. a1 is 3 square root of 9 plus ಇದು a2 ಅಂದ್ರೆ root of 4 square means 16 plus 2 into 3 into 4. ಫೇಸ್ ಡಿಫರೆನ್ಸ್ ಎಲ್ಲಿದೆ? ಇಲ್ಲಿದೆ, pi by 3. Pi by 3 means cos 60. Cos 60 is equal to ಏನು? 1/2. ಕರೆಕ್ಟಾ? e2 ಕ್ಯಾನ್ಸಲ್ ಆಯ್ತು. That is equal to root of 9 plus 16 plus 3 4 12. ಅಲ್ಲಿಗೆ ಎಷ್ಟಾಯ್ತು? 6 9 16 16 plus 9 25 plus 10 32 37. The root of 37. The root of 37 is approximately equal to 6. Correct? ಯಾಕೆ root of 36 ಅಂದ್ರೆ 6 ಬರುತ್ತೆ. 37 6 ಪಾಯಿಂಟ್ ಸಮಥಿಂಗ್ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ 5 6 7 9 1 ಅಂತ ಕೊಟ್ಟಿದ್ದಾರೆ. ಒಂದೇ ಆನ್ಸರ್ ಇರೋದ್ರಿಂದ 6 ಕರೆಕ್ಟ್ ಆಗಿರುತ್ತೆ. ಹೀಗೆ ಎರಡು ವೆಕ್ಟರ್ಸ್, ಎರಡು ವೇವ್ಗಳನ್ನ ನಾವು ಸೂಪರ್ ಪೋಸ್ ಮಾಡೋದ್ರ ಮೂಲಕ ಅಥವಾ ಓವರ್ಲ್ಯಾಪಿಂಗ್ ಮಾಡೋದ್ರ ಮೂಲಕ ಈ ಕಾನ್ಸೆಪ್ಟ್ ನ ಹೇಳ್ತೀವಿ. ನೆಕ್ಸ್ಟ್, ಎ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ is spreading out from a line source such as a long narrow slit. When a wave front is at a distance r from the source, the amplitude is proportional to ಅಂತ ಹೇಳಿದ್ದಾರೆ. ಎಸ್, ಯಾವ್ದು ಎಂತ ವೇವ್ ಫ್ರಂಟ್ ಇದು? ಸಿಲಿಂಡ್ರಿಕಲ್ ವೇವ್ ಫ್ರಂಟ್. Spreading out of the line source of a long narrow slit. ನ್ಯಾರೋ ಸ್ಲಿಟ್ ಅಲ್ಲಿ ಬೆಳಕು ಬರ್ತಾ ಇದೆ. ಅದರ ಡಿಸ್ಟೆನ್ಸ್ ಎಷ್ಟು ಅಂತ r ಅಂತಿದೆ. ಹಾಗಾದ್ರೆ ಆಂಪ್ಲಿಟ್ಯೂಡ್ ಎಷ್ಟು ಅಂತ ಕೇಳಿದ್ದಾರೆ. ಲುಕ್ ಹಿಯರ್. The intensity of wave, you know in the first PUC, the amount of energy falling per second per unit area held at the right angle direction of propagation of wave ಅಂತ ಕರೀತೀವಿ. ಅದಕ್ಕೊಂದು ಫಾರ್ಮುಲಾ ಇದೆ. ಎನರ್ಜಿ ಪರ್ ಸೆಕೆಂಡ್ ಅಂತಂದ್ರೆ ಪವರ್, ಪರ್ ಯೂನಿಟ್ ಏರಿಯಾ ಅಂತಂದ್ರೆ ಇಲ್ಲಿ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಲ್ಲಿ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂದ್ರೆ ಏರಿಯಾ ಆಫ್ ದ ಸಿಲಿಂಡರ್ಗೆ ಫಾರ್ಮುಲಾ ಏನು? P is equal to 2 pi r l. ಕರೆಕ್ಟಾ? ಎಸ್. ಹಾಗಾದ್ರೆ I ಗೆ ಮತ್ತೆ R ಗೆ ಯಾವ ತರ ಇದು? I is the length of the cylinder, R is the radius of the cylinder ಅಂತ ಹೇಳ್ತೀವಿ.
ಹಾಗಾದ್ರೆ ಐಗೆ ಮತ್ತೆ ಆರ್ಗೆ ಏನಾಗಿದೆ ರಿಲೇಷನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಅಂದ್ರೆ ಇದನ್ನ ಯೂಸ್ ಮಾಡಿ ನಾವೇನ್ ಬರಿಬಹುದು ಅಂತಂದ್ರೆ ಐ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r ಅಂತ. ಇನ್ನೊಂದು ಆಂಪ್ಲಿಟ್ಯೂಡ್ ಗೊತ್ತೇ ನಿಮಗೆ, ಇಂಟೆನ್ಸಿಟಿ ಆಫ್ ವೇವ್ ಇಂದು ಏನು, ಇಂಟೆನ್ಸಿಟಿ ಆಫ್ ವೇವ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಹೇಗೆ ಹೇಳ್ತೀವಿ ಅಂತಂದ್ರೆ ಫಸ್ಟ್ ಪೀಸ್ ರೂಲ್ ಇದೀವಿ, ಐ ಈಸ್ ಈಕ್ವಲ್ ಟು 2π ಸ್ಕ್ವೇರ್ ಎಫ್ ಸ್ಕ್ವೇರ್ ಎ ಸ್ಕ್ವೇರ್ ರೋ ಇಂಟು ವಿ ಅಂತ. ಇಲ್ಲಿ ಎಗೂ ಮತ್ತೆ ಐಗೆ ಇರ್ತಕ್ಕಂಥ ರಿಲೇಷನ್ಸ್ ಹೆಂಗಿದೆಯಪ್ಪ ಅಂದ್ರೆ ಐ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್. ಹಾಗಿದ್ರೆ ಐ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಸ್ಕ್ವೇರ್, ಐ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r ಆಯ್ತು. ಐ ಸೇಮ್ ಅಂತ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮಾಡ್ಬೋದಾ? ಹಾಗಿದ್ರೆ ಏನ್ ಬರಿಬಹುದು, ಎ ಸ್ಕ್ವೇರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r ಅಂತ ಬರಿಬೋದಾ? ಹಾಗೆ ಎ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/√r ಅಂತ ಬರಿಬೋದಾ? ಆನ್ಸರ್ ಈಸ್ 1/√r. ಆಂಪ್ಲಿಟ್ಯೂಡ್ಗೂ ಮತ್ತೆ ಡಿಸ್ಟೆನ್ಸ್ಗೂ ಕನೆಕ್ಟ್ ಮಾಡ್ತಕ್ಕಂಥ ರಿಲೇಷನ್ಸ್. ಇವ್ರ ಮೇಲೆ ಪ್ರಾಬ್ಲಮ್ಸ್ ಬಂದಿದ್ದಾವೆ ಹಿಂದಿನ CET ಗಳಲ್ಲಿ. ಪ್ರಾಬ್ಲಮ್ಸ್ ಬಂದಾಗ ಪ್ರಾಬ್ಲಮ್ಸ್ ವ್ಯಾಲ್ಯೂ ಆಗಿ ಲೆಕ್ಕ ಮಾಡಬೇಕು. ನೆಕ್ಸ್ಟ್ ನೀಟ್ 2016 ಕ್ವಶನ್ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ದ ಇಂಟೆನ್ಸಿಟಿ ಅಟ್ ದ ಮ್ಯಾಕ್ಸಿಮಮ್ ಇನ್ ಎ YDSC ಅಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಈಸ್ I0. Intensity is maximum. Distance between the two slits is 5d. Distance between the two slits ಎಷ್ಟಾಗಿದೆ 5 lambda. D is equal to 5 lambda. Where lambda is the wavelength of light used in the experiment. Okay. What will be the intensity in front of one of the slits on the screen placed at a distance of D is equal to 10d. ನೋಡಿ ಹೆಂಗಿದೆ ಈ ಪ್ರಾಬ್ಲಮ್, ನೀಟ್ ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅಂತ. ಗಿವನ್ ವ್ಯಾಲ್ಯೂಸ್ ಗಳಲ್ಲೇ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿದ್ದಾರೆ. ಹೆಂಗೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಫಿಗರ್ ಬರ್ಕೊಳ್ಳೋಣ ಬೇಕಾದ್ರೆ. Look here. This is the slits. This is the screen. ಹೀಗಿದೆ ಸ್ಕ್ರೀನ್ ಅಂತ ಅನ್ಕೊಳ್ಳೋಣ. ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಅಂದ್ರೆ ಇದು ಇಲ್ಲಿಂದ ಇಲ್ಲಿವರೆಗೆ, ಇದು ಡಿ ಅಂತ ಕರೀತೀವಿ. ಅದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 5 ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಕಾಣ್ತಿದ್ದಾರೆ 5 ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಇನ್ನು ಲ್ಯಾಂಬ್ಡಾ ಇಸ್ ದ ವೇವ್ಲೆಂಥ್ ಆಫ್ ಲೈಟ್ ಯೂಸ್. ವಾಟ್ ವಿಲ್ ಬಿ ದ ಡಿಸ್ಟೆನ್ಸ್ ಇನ್ ಫ್ರಂಟ್ ಆಫ್ ಒನ್ ಸ್ಲಿಟ್, ಒನ್ ಆಫ್ ದ ಸ್ಲಿಟ್ ಆನ್ ದ ಸ್ಕ್ರೀನ್ ಪ್ಲೇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಡಿ. ಡಿ ಅಂದ್ರೆ ಯಾವುದು, ಇದು ಡಿ. ಇದೇನಾಗಿದೆಯಪ್ಪ ಅಂತಂದ್ರೆ ಡಿ ಇಸ್ ಈಕ್ವಲ್ ಟು 10d ಅಂತ ಕೊಟ್ಟಿದ್ದಾರೆ. ನೋಡಿ ಹೆಂಗಿದೆ, ಒಂದೊಂದರಲ್ಲೇ ವ್ಯಾಲ್ಯೂಸ್. ಅರ್ಥ ಆಯ್ತು ಹೇಳ್ತಿರೋದು? ಎಸ್. ಇನ್ನೊಂದು ವ್ಯಾಲ್ಯೂ ಇರ್ಬೇಕು, ಡಿ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ ಈ ಎಕ್ಸ್ಪೆರಿಮೆಂಟ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸರಿ, 5 ಲ್ಯಾಂಬ್ಡಾ 5. ಈ ಇಲ್ಲಿಂದ ಇಲ್ಲಿಗೆ ಆದ್ರೆ ಈ ಮಿಡ್ಲಿಗೆ ಎಷ್ಟಾಗುತ್ತೆ, ಈ ಮಿಡ್ಲಿಂದ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಲಿಟ್ ಅಂತ ಹೇಳಿದ್ವಿ ನಾವು, ಅವಾಗೇನಾಗತ್ತೆ 2.5 ಲ್ಯಾಂಬ್ಡಾ ಆಗುತ್ತೆ. ಕರೆಕ್ಟಾ? 2.5 ಲ್ಯಾಂಬ್ಡಾ ಹೇಳಿದ ನೋಡಿ. ಇನ್ ಫ್ರಂಟ್ ಆಫ್ ಒನ್ ಸ್ಲಿಟ್, ಒನ್ ಆಫ್ ದ ಸ್ಲಿಟ್ಸ್ ಅಂತ ಹೇಳ್ತಾರೆ. ಹೌದಾ? ಎಸ್. ಇಲ್ಲಿಂದ ಇಲ್ಲಿಗೆ 5 ಲ್ಯಾಂಬ್ಡಾ ಆದ್ರೆ ಇದು ಅರ್ಧ ಎಷ್ಟಾಗತ್ತೆ, 2.5 ಲ್ಯಾಂಬ್ಡಾ ಆಗುತ್ತೆ. ಓಕೆ, ಬರೋಣ ಈಗ. ಪಾತ್ ರಿಫರೆನ್ಸ್ ಡೆಲ್ಟಾ ಈಸ್ ಈಕ್ವಲ್ ಟು d/d ಇಂಟು ಎಕ್ಸ್. ಗೊತ್ತೇ ನಿಮಗೆ, ಹೌದಾ? ಇಲ್ಲಿ ಡಿ ಎಷ್ಟು ಕೊಟ್ಟಿದ್ದಾರೆ, 5 ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ನಾವೇಂತ ಕರಿತೀವಿ, ಎಕ್ಸ್ ಅಂತ ಕರಿತೇವೆ. ಗೊತ್ತಿದಲ್ವಾ? ಸಿಲೆಬಸ್ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್ ಅಲ್ಲಿ ಓದಿದ್ದೀವಿ. 2π 5 ಲ್ಯಾಂಬ್ಡಾ ಡಿವೈಡ್ ಬೈ ಕ್ಯಾಪಿಟಲ್ ಡಿ. ಕ್ಯಾಪಿಟಲ್ ಡಿ ಎಷ್ಟಿದೆ, 10d ಇದೆ. ಡಿ ಎಷ್ಟಿದೆ, 5 ಲ್ಯಾಂಬ್ಡಾ ಇದೆ. ಕರೆಕ್ಟಾ? ಹೊರಗೆ ಕೊಟ್ಟಿದ್ದಾರೆ 5 ಲ್ಯಾಂಬ್ಡಾ. ಅಲ್ಲಿ ಏನಾಯ್ತು, ಈ 5 ಲ್ಯಾಂಬ್ಡಾ ಕ್ಯಾನ್ಸಲ್ ಆಯ್ತು, 1 ಲ್ಯಾಂಬ್ಡಾ ಉಳಿತು. 2.5 ಡಿವೈಡ್ ಬೈ 10 ಅಂತಂದ್ರೆ ಎಷ್ಟಾಗತ್ತೆ, λ/4. ದ ಪಾತ್ ರಿಫರೆನ್ಸ್ ಇಸ್ λ/4. ಲೆಕ್ಕ ನೋಡಿ ಎಷ್ಟು ದೊಡ್ಡ ಲೆಕ್ಕ ಇರ್ತಿದ್ವು ಅಂತ. ಈಗ ನಾವು ಈ ಪಾತ್ ರಿಫರೆನ್ಸ್ ಅನ್ನ ಫೇಸ್ ರಿಫರೆನ್ಸ್ ಕನೆಕ್ಟ್ ಮಾಡಬೇಕು. ಯು ನೋ ದ ರಿಲೇಷನ್ ಬಿಟ್ವೀನ್ ಫೇಸ್ ರಿಫರೆನ್ಸ್ ಅಂಡ್ ಪಾತ್ ರಿಫರೆನ್ಸ್ ಈಸ್ phi is equal to 2π by lambda into delta. That is equal to 2π divided by lambda into delta is equal to ಎಷ್ಟು, λ/4. ಅದಕ್ಕೆ ಲ್ಯಾಂಬ್ಡಾ ಕ್ಯಾನ್ಸಲ್. ದಟ್ ಈಸ್ ಈಕ್ವಲ್ ಟು 5/, ಎಷ್ಟಾಯ್ತು, 5/2 ಆಯ್ತು. 2 1 2 2 ಅಂದ್ರೆ 5/2. ಪಾತ್ ರಿಫರೆನ್ಸ್ 5/2. ಈಗ ನಾವು ಲೆಕ್ಕಕ್ಕೆ ಬರ್ಬೇಕು. ಇಷ್ಟ ತನಕ ಮಾಡಿದ್ದು ಬರೇ ಇಂಡೈರೆಕ್ಟ್ ಆಗಿ ಏನೇನು ಕೊಟ್ಟಿದೆ, ಇಂಡೆಕ್ಸ್ L2 ಪ್ರಾಬ್ಲಮ್ ಇದೆ.
L2ನೇ ಸ್ವಲ್ಪ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. L2 ಅನ್ನೋದಕ್ಕಿಂತ L5 ಅನ್ಬೇಕು, ಯಾಕಂದ್ರೆ ಫಸ್ಟ್ ಪಿ ಯು ಸಿ ಸೇರ್ಕೊಂಡಿರ್ತೀವಿ, ಇದೆಲ್ಲ ಫಸ್ಟ್ ಪಿ ಯು ಸಿ ಬಂದಿರ್ತಕ್ಕಂಥದ್ದು. ಹಾಗಿದ್ರೆ I is equal to I0 cos square phi ಅಂತ ಇದೆ ಫಾರ್ಮುಲಾ. 5/2, ಸಾರಿ 5/2 intensity of this is the initial intensity ಅಂತ ಹೇಳ್ಬೋದು, maximum intensity ಅಂದ್ರೆ ಆಂಪ್ಲಿಟ್ಯೂಡ್ ಅಂತ ಹೇಳಿ. I is equal to I0 cos ಸ್ಕ್ವೇರ್ ಅಂತಂದ್ರೆ ಪೈ ಎಷ್ಟಿದೆ ಇಲ್ಲಿ 5/2 ಇದೆ, ಅಲ್ಲಿಗೆ 5/2 into 2 ಅಂದ್ರೆ 5/4 ಆಯ್ತು. ಕರೆಕ್ಟಾ? cos ಸ್ಕ್ವೇರ್ 5/4 ಆಯ್ತು. 5 ಅಲ್ಲಿ ಹಾಕಿ 5/2 ನ 5/4 ಆಯ್ತು. This is equal to I0 into cos 5/4 ಅಂದ್ರೆ cos 45. cos 45 means 1/√2. 1/√2 ಸ್ಕ್ವೇರ್ ಇದೆ, ಆಗ 2 ಸಲ ಬರ್ಕೋಬೇಕು. 1/√2 √2 into ರೂಟ್ ಎಷ್ಟಾಗುತ್ತೆ? 2 ಆಗುತ್ತೆ. ಅದಕ್ಕೇನು ಬಂದಂಗಾತ ಆನ್ಸರು I0/2 ಅಂದ್ರೆ ಇಂಟೆನ್ಸಿಟಿ ಏನಾಗುತ್ತೆ? ರಿಡ್ಯೂಸಸ್ ಟು ಹಾಫ್ ಆಗುತ್ತೆ. ಇವೆಲ್ಲ ಕೊಟ್ಟಿರ್ತಕ್ಕಂಥ ಈ ತರ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ನೋಡ್ಕೊಂಡು ದ ಆನ್ಸರ್ ಈಸ್ ಡಿ. ಇವೆಲ್ಲ ನೀಟ್ ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ಹೋಗಬೇಕಾಗುತ್ತೆ. ದ ಸ್ಲಿಟ್ಸ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ are 0.5 millimeter apart and interference pattern is observed on the scale is distant to 100 centimeter from the slate. It is found that ninth bright fringe is a distance of 8.835 millimeter from second dark fringe. The wavelength of light will be in seconds. Yes, ಈಗ ನೋಡಿ ಲೆಕ್ಕ ಹೆಂಗ್ ಮಾಡ್ಬೇಕಾಗತ್ತೆ ಅಂತ. ಈಗ ನೈನ್ತ್ ಡಾರ್ಕ್ ಮತ್ತೆ ಸೆಕೆಂಡ್ ಡಾರ್ಕ್, ನೈನ್ತ್ ಬ್ರೈಟ್ ಸೆಕೆಂಡ್ ಡಾರ್ಕ್ ಕೇಳ್ತಾರೆ. ಎಸ್, ಅಲ್ಲಿಗೆ x9 ಮೈನಸ್ x2 ಇದು ಬ್ರೈಟ್, ಇದು ಡಾರ್ಕ್. ಡಾರ್ಕಿಗೆ ಬ್ರೈಟ್ಗೆ ಏನ್ ವ್ಯಾಲ್ಯೂ ಇನ್ಸರ್ಟ್ ಆಗುತ್ತೆ? ಇಟ್ ಸ್ಟಾರ್ಟ್ ಫ್ರಮ್ 1 2 3 ಗೊತ್ತಾಗತ್ತಲ್ವಾ? ಅಲ್ಲಿಗೆ ನೈನ್ತ್ ಡಾರ್ಕ್ ಅಂದ್ರೆ ನೈನ್ತ್ ಬ್ರೈಟ್ ಅಂದ್ರೆ n is equal to 9. ಯಾವ್ದಕ್ಕಿದು? ಬ್ರೈಟಿಗೆ. ಅದೇ ಡಾರ್ಕ್ ಏನ್ ಮಾಡ್ಬೇಕು ಅಂತ ಹೇಳಿದೀವಿ? ಒಂದ್ ಸಂಖ್ಯೆ ಕಡಿಮೆ ತಗೋಬೇಕು ಅಂತ ಆಗತ್ತೆ ಹೇಳ್ತಿರೋದು. ಯಾಕೆ? ಸೆಂಟ್ರಲ್ ಫ್ರಿಂಜ್ ಬ್ರೈಟ್ ಆಗಿರುತ್ತೆ, ಅದ್ರ ನಂತರ ಸ್ಟಾರ್ಟ್ ಆಗತ್ತೆ. n is equal to 0 ಆದ್ರೆ ಫಸ್ಟ್ ಡಾರ್ಕ್ ಅಂತ ಕರೀತೀವಿ. ಹಾಗಾಗಿ n is equal to 1 ಅಂದ್ರೆ ಸೆಕೆಂಡ್ ಡಾರ್ಕ್ ಅಂತ ಕರಿತೀವಿ. ಒಂದ್ ನಂಬರ್ ಕಡಿಮೆ ತಗೋಬೇಕು, ಜ್ಞಾಪಕ ಐತಿ. n is equal to 1 ಹಾಗಿದ್ರೆ ಬನ್ನಿ ಇದಕ್ಕೇನು ಎಕ್ಸ್ಪ್ರೆಷನ್, ಇದಕ್ಕೆ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ಇದಕ್ಕೇನು ಎಕ್ಸ್ಪ್ರೆಷನ್? n d ಲ್ಯಾಂಬ್ಡಾ ಡಿವೈಡ್ ಬೈ ಡಿ. ಕರೆಕ್ಟಾ? ಅದಕ್ಕೆ ಬ್ರೈಟಿಗೆ. ಡಾರ್ಕಿಗೆ 2n plus 1 d lambda divided by 2d ಗೊತ್ತಿದೆ. That is equal to 9 ಅಂದು ಇದು 9 ಇದು 9 d lambda divided by d minus n is equal to 1 ಅಂದ್ರೆ 2 2 plus 1 3 3/2 ಇದೆ. 3/2 d lambda divided by d ಅಂತ ಬರೀಬೋದಾ? ಅಲ್ಲಿಗೆ ಕಾಮನ್ ತೆಗೆದಿ. 9 minus 3/2 into d lambda divided by d1. Yes. ಹಾಗಿದ್ರೆ this is equal to 9/3 9 minus 3/2 2 ಅಂದ್ರೆ 2 LCM ಎಷ್ಟಾಯ್ತು? ಅಲ್ಲಿಗೆ 18 18 minus 3 ಅಂದ್ರೆ 15/2 ಆಯ್ತು. ಇವೆಲ್ಲ ಡೈರೆಕ್ಟ್ ಆಗಿ ಕಲ್ತ್ಕೊಂಡಿರ್ಬೇಕು. ಇಂಟು ಡಿ ಎಷ್ಟಿದೆ? 100 ಸೆಂಟಿಮೀಟರ್. 100 ಸೆಂಟಿಮೀಟರ್ ಅಂದ್ರೇನು? 100 ಸೆಂಟಿಮೀಟರ್ ಮೀನ್ಸ್ 1 ಮೀಟರ್. ತಾನೆ? 100 ಸೆಂಟಿಮೀಟರ್ ಅಂದ್ರೆ ಏನಾಗುತ್ತೆ? 1 ಮೀಟರ್ ಆಗುತ್ತೆ. ಡಿ ಇಸ್ ಈಕ್ವಲ್ ಟು 1 ಮೀಟರ್. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಅದನ್ನೇ ಕೇಳಿದಾರಲ್ವಾ? ಓಕೆ, ಲ್ಯಾಂಬ್ಡಾ ಡಿವೈಡ್ ಬೈ ಸ್ಮಾಲ್ ಡಿ ಎಷ್ಟು ಕೊಟ್ಟಿದ್ದಾರೆ? 0.5 ಮಿಲಿಮೀಟರ್. 0.5 into 10⁻³ ಇವೆರಡು ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 8.835 ಕೊಟ್ಟಿದಾರಲ್ವಾ? ಮಿಲಿಮೀಟರ್ ಕೊಟ್ಟಿದ್ದಾರೆ. ಅಲ್ಲಿಗೆ 8.835 into 10⁻³ is equal to, ಈಗ ಹಂಗೆ ಬರ್ಕೊಂಡ್ಬಿಡೋಣ, ಒಂದ್ಸಲ ಫೈನಲ್ ಮಾಡ್ಬಿಡೋಣ. 0.5 into 2 ಎಷ್ಟಾಗತ್ತೆ? 1 ಆಗುತ್ತೆ. ಬಿಟ್ಟಾಕ್ಬಿಡಿ. ಅಲ್ಲಿ ಏನ್ ಬಂತು? 15 lambda divided by 10⁻³. 0.5 into 2 ಅಂದ್ರೆ 1 ಬಿಟ್ಬಿಡಿ. ಅದು lambda is equal to 10 into
So 10 to the power of minus 3 dika tagomandi into 8.835 into 10 raised to minus 3 divided by 15 ಅಂತ ಇದೆ. ಕರೆಕ್ಟಾ? ಆಪ್ಷನ್ ನೋಡ್ತಾ ಇರಬೇಕು. 7 6 6 5 ಇದೆ. ಸರಿ, ಈಗ ಬರೋಣ. ಈ ಲೆಕ್ಕ ಮಾಡ್ಬೇಕು, ಆಮೇಲೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. 50 ಇಂದ ಡಿವೈಡ್ ಮಾಡ್ಬೇಕು ಇದನ್ನ. ಇಲ್ಲಿ 2 ನಂಬರ್ ಇದೆಯಾ, ಇಲ್ಲಿ 2 ನಂಬರ್ ತಗೊಳ್ಳಿ. 88 ತಗೊಳ್ಳಿ, 15 ತಗೊಳ್ಳಿ. 15 5s 75, 15 6s 90. ಇಲ್ಲಿ 88 ಇದೆ ಅಂದ್ರೆ 6 ಆಗ ಚಾನ್ಸಸ್ಸೇ ಇಲ್ಲ. 15 5s 75 ಅಂದ್ರೆ 88 ಏನಾಗುತ್ತೆ, ಅದಕ್ಕಿಂತ ಕಡಿಮೆ. ಅಂದ್ರೆ ಆನ್ಸರ್ ಸ್ಟಾರ್ಟ್ ಫ್ರಮ್ 5 ಪಾಯಿಂಟ್ ಸಮಥಿಂಗ್. ಹಾಗಿದ್ರೆ 5 ಸ್ಟಾರ್ಟ್ ಆಗೋ ಆನ್ಸರ್ ಯಾವ್ದಿದೆ? ಆನ್ಸರ್ ಈಸ್ 5890 ಆಂಗ್ಸ್ಟ್ರಾಮ್ ಆಗಿರ್ಲೇಬೇಕು. ಒಂದೇ ಆನ್ಸರ್ ಇದೆ. 2 5 ಇಂದ ಸ್ಟಾರ್ಟ್ ಆಗಿದ್ರೆ ಮತ್ತೆ ಲೆಕ್ಕ ಮುಂದುವರಿಸಬೇಕಾಗಿದೆ. ಹಾಗಾಗಿ ಸಿಂಪಲ್ ಆಗಿ ನಾವು ಈ ಆನ್ಸರ್ಸ್ ನ ಮಾಡಬಹುದು. 5890 ಆಂಗ್ಸ್ಟ್ರಾಮ್. The value of a phase difference between the two waves which produce a constructive interference ಅಂತ ಕೇಳಿದ್ದಾರೆ. ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಏನು? phi is equal to 2n pi. ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಇವನ್ ಮಲ್ಟಿಪಲ್ ಆಫ್ ಪೈ ಅಂತ ಕರಿತೀವಿ. ಓಕೆ, ಅಥವಾ ಇಂಟೆಗ್ರಲ್ ಮಲ್ಟಿಪಲ್ ಆಫ್ 2 pi ಅಂತ ಹೇಳ್ಬೇಕು. ಯಾವಾಗ n is equal to 0 1 2 3 4 so on. ಹಾಕಿ ಆಗಿದ್ರೆ n is equal to 0 ಹಾಕಿ, phi is equal to 0 ಇದೆಯಾ ಇಲ್ಲಿ? n is equal to 1 ಹಾಕಿ, 2 pi ಇದೆಯಾ? 2 pi ಇಲ್ಲಿ ಇಲ್ಲ. n is equal to 2 ಹಾಕಿ, 2 ಹಾಕಿ ಎಷ್ಟು ಬರುತ್ತೆ? 2 to the 4, 4 pi ಇದೆಯಾ ಇಲ್ಲಿ? ಇಲ್ಲ. n is equal to 3 ಹಾಕಿ, that is 3 to the 6, 6 pi ಇದೆ. ಅಂದ್ರೆ ಇದು ಮಾತ್ರ ಸಾಧ್ಯ ಆಗುತ್ತೆ. 5/4 ಆಗಲ್ಲ, 3π/2 ಆಗಲ್ಲ, 5π/2 ಆಗಲ್ಲ. ಹೀಗೆ ನಾವು ಕಂಡೀಷನ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡಬೇಕು ಅಂದ್ರೆ ಆನ್ಸರ್ಸ್ ಮಾಡ್ಬೇಕಾಗುತ್ತೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಬಟ್ ಬುದ್ಧಿವಂತಿಕೆ ಉಪಯೋಗಿಸಬೇಕು. ಎ ಪ್ಲೇನ್ ಮೊನೋಕ್ರೋಮೆಟಿಕ್ ಲೈಟ್ falls normally on a diaphragm with a 2 narrow slits separated by a distance d is equal to 2.5 millimeter. A fringe pattern is formed on the screen placed at 100 d is equal to 100 centimeter. d is equal to 100 centimeter ಅಂತ ತಕ್ಷಣ ಅನ್ಕೊಂಡ್ಬಿಡ್ಬೇಕು 1 meter ಅಂತ. 2.5 into 10 minus 3 behind the diaphragm. If one of the slits are covered by a glass plate of thickness 10 micrometer, then the distance by which these fringes will be shifted. ಇದು ಅಷ್ಟೇ. ಇದು ಸಿಲೆಬಸ್ ಅಲ್ಲಿ ಇಲ್ಲ, ಆದ್ರೂ ಇದನ್ನು ಕಲಿಬೇಕು. ಅಂದ್ರೆ ಹೀಗೆ 2 ಸ್ಲಿಟ್ಗಳು ಇದಾವೆ. ಇದು ಸ್ಕ್ರೀನ್, ಕರೆಕ್ಟಾ? ಇಲ್ಲಿಂದ ಲೈಟ್ ಹೋಗ್ತಾ ಇದೆ, ಇಲ್ಲಿಂದನೂ ಲೈಟ್ ಇಲ್ಲಿ ಹೋಗ್ತಾ ಇದೆ. ಇಲ್ಲಿ ಅಡ್ಡ ಆಗಿ ಏನ್ ಮಾಡ್ತಿದೀವಿ ಅಂತಂದ್ರೆ, ಎಷ್ಟದು ಗ್ಲಾಸ್ ಪ್ಲೇಟ್ 10 ಮೈಕ್ರೋಮೀಟರ್ ಥಿಕ್ನೆಸ್ ಇರ್ತಕ್ಕಂಥ ಗ್ಲಾಸ್ ಪ್ಲೇಟ್ ನ ಇಲ್ಲಿ ಅಡ್ಡ ಇದೆ. ಹಾಗಿದ್ರೆ ಫ್ರಿಂಜ್ ಬಿಟ್ಟು ಇದು ಎಲ್ಲಿ ಶಿಫ್ಟ್ ಆಗಿದೆ ಅಂತ ಕೇಳ್ತಾರೆ. ಓಕೆ, ಇದಕ್ಕೊಂದು ಫಾರ್ಮುಲಾ ಇದೆ, ನೆನ್ಪಿಡ್ಬೇಕು. ಪಾತ್ ಡಿಫರೆನ್ಸ್ ಚೇಂಜ್ ಆಗತ್ತೆ ಅವಾಗ. ಅದಕ್ಕೆ ಒಂದು ಫಾರ್ಮುಲಾ ಬರ್ತೀವಿ, ಡೆಲ್ಟಾ ಈಸ್ ಈಕ್ವಲ್ ಟು n-1 ಇಂಟು ಟಿ ಅಂತ ಬರುತ್ತೆ. ಇಲ್ಲಿ ಎನ್ ಅಂತಂದ್ರೆ ಪ್ರಿನ್ಸಿಪಲ್ ನಂಬರ್ಸ್ ಅಲ್ಲ, ಇಂಟಿಜರ್ಸ್ ಅಲ್ಲ, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಎನ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಯಾಕೆ ಗ್ಲಾಸ್ ಪ್ಲೇಟ್ ಬಂದಿದೆ ಅದಕ್ಕೆ. ಡೆಲ್ಟಾ ಈಸ್ ಈಕ್ವಲ್ ಟು ಆಲ್ರೆಡಿ ಗೊತ್ತಿದೆ ನಿಮಗೆ, d/d into x is equal to n-1 into 1 into t. ಎಸ್, ಹಾಗಿದ್ರೆ ಈಗ x is equal to ಏನಾಗುತ್ತೆ? x is equal to n-1 into t divided by x is equal to ಇದು ಮೇಲೆ ಹೋಗುತ್ತಲ್ವಾ into t. ಇಲ್ಲಿ ಸ್ಮಾಲ್ ಟಿ ಬರುತ್ತೆ, ಕರೆಕ್ಟ್. ಈಗ x is equal to n ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಎಷ್ಟು? 1.5 ಗೊತ್ತಿರ್ಬೇಕು ನಿಮಗೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಕೊಟ್ಟಿಲ್ಲ ಅವರು. ದಟ್ ಈಸ್ 1.5 ಕೊಟ್ಟಿದ್ದಾರೆ ಎಲ್ಲಾದ್ರೂ? ಇಲ್ಲ. 1.5 minus 1 into thickness ಎಷ್ಟಿದೆ? 10 ಮೈಕ್ರೋಮೀಟರ್. 10 into 10 raised to minus 6 into distance capital D ಎಷ್ಟಿದೆ? 100 centimeter means 1 meter. Divided by small d 2.5 10 raised to minus 3. This is equal to 1.5 minus means 0.5.
0.5 into 10 ಅಲ್ಲಿಗೆ 5 ಕರೆಕ್ಟಾ? ಬಂದೋಯ್ತು ಆನ್ಸರ್. ನಿಮಗೆ ಬುದ್ಧಿವಂತರ ಆಗ್ಬಿಟ್ರೆ ಇಲ್ಲೇ ಆನ್ಸರ್ ಹೇಳ್ಬಿಡ್ಬೋದು. 10 raised to minus 6 divided by 2.5 into 10 raised to minus 3. 2.5 ಅಂದ್ರೆ 5 ಡಿವೈಡ್ ಮಾಡಿದ್ರೆ 2 ಬರಬೇಕು. ನೋಡಿ ಒಂದೇ ಇದೆ ಆನ್ಸರ್, ಮುಗಿದೋಯ್ತು. 10 raised to minus ಮೇಲೆ ತಗೊಂಡು ಪ್ಲಸ್ 3 ಆಗುತ್ತೆ. minus 6 ಅಲ್ಲಿ ಪ್ಲಸ್ 3 ಕಳೆದ್ರೆ ಮಿಲಿಮೀಟರ್ ಬರುತ್ತೆ. 10 raised to minus 3 ಆಗುತ್ತೆ. ಅಂದ್ರೆ this is equal to 2 into 10 raised to minus 3. That is equal to 2 millimeter. The answer is 2 millimeter. ಇಲ್ಲಿ ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹೀಗೆ ಬಂದಾಗ ಇದು ನೆನ್ಪಿಡ್ಬೇಕು. ಇಲ್ಲಿ n ಅಂದ್ರೆ ಇಂಟಿಜರ್ಸ್ ಅಲ್ಲ, n is the refractive index. Next, double slit experiment is immersed in a liquid of refractive index 1.33. Separation between the slits is 1 millimeter and distance between the slits is 1.3 millimeter, 1.3 meter. If slits are illuminated by a parallel beam of light whose wavelength is 6300 angstrom, then fringe width will be ಅಂತ ಕೇಳಿದ್ದಾರೆ. ಇಲ್ಲೇನೋ 1.33 ಗೆ ಮ್ಯಾಚ್ ಆಗೋಂಗೆ 1.33 ಕೊಟ್ಟಿದ್ದಾರೆ ವೇವ್ಲೆಂತ್. ಆಕ್ಚುಲಿ ವೇವ್ಲೆಂತ್ ಹಂಗೆ ಇರಲ್ಲ ಅಲ್ವಾ? ಸಾರಿ, ಡಿಸ್ಟೆನ್ಸ್ ಇಲ್ಲಿ ಮ್ಯಾಚ್ ಆಗಿ ಕೊಟ್ಟು ವೇವ್ಲೆಂತ್ ಅಲ್ಲ, ವೇವ್ಲೆಂತ್ ಕರೆಕ್ಟ್ ಕೊಟ್ಟಿದ್ದಾರೆ. ನೋಡಿ 1.3 ಕೊಟ್ಟಿದ್ದಾರೆ ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನೋ ಸಿಗ್ನಿಫಿಕೇಶನ್ ಸುಲಭ ಆಗಲಿ ಏನೋ ಅದಕ್ಕೆ ಈ ತರ ಮಾಡಿದ್ದಾರೆ ಅಂತ ಐಡಿಯಾ ಬಂದಿದೆ. ಎಸ್, ಈಗ ಇಮ್ಮರ್ಸ್ ಇನ್ ಲಿಕ್ವಿಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ರಿಫರೆನ್ಸ್ ನೋಡಿ ಗೊತ್ತಾಗುತ್ತೆ ವಾಟರ್ ಅಂತ ಕನ್ಫರ್ಮ್ ಆಗುತ್ತೆ. Look here, you know the formula n directly proportional to 1 by lambda. You know in the other chapter, n is equal to c by v, that is equal to c divided by f lambda. ಅಲ್ಲಿಗೆ c ಮತ್ತೆ f ಎರಡು ಕಾನ್ಸ್ಟೆಂಟ್ ಆದ್ರೆ ಏನಾಯ್ತು, ಅಲ್ಲಿಗೆ ಎರಡು ಕಾನ್ಸ್ಟೆಂಟ್ ಆದ್ರೆ 1 by lambda ಬರುತ್ತೆ. n directly proportional to 1 by lambda. ಸರಿ, ಈಗ ನಾವೇನ್ ಮಾಡೋಣ, ಇಲ್ಲಿ ಲಿಕ್ವಿಡ್ ಮತ್ತು ಏರ್ ರಿಲೇಷನ್ಸ್ ಕನ್ಫರ್ಮ್ ಮಾಡೋಣ. Na divided by nw is equal to lambda w divided by lambda a. ಯಾಕೆ ಇನ್ವರ್ಸ್ ಪ್ರಪೋರ್ಷನ್. ಹಾಗಿದ್ರೆ lambda w is equal to Na divided by nw into lambda a. lambda a ಕೊಟ್ಟಿದ್ದಾರೆ ಏರ್ ಮೀಡಿಯಂ. lambda ರೆಡಿ ಆಯ್ತು. ಕೇಳಿದ್ದೇನವರು ಫ್ರಿಂಜ್ ವಿಡ್ತ್. ಫ್ರಿಂಜ್ ವಿಡ್ತ್ ಫಾರ್ಮುಲಾ ಏನು? ಬೀಟಾ is equal to d lambda w divided by small d. ಕರೆಕ್ಟಾ? ಹಾ, ಈಗ ಬನ್ನಿ. Look here, d ಕ್ಯಾಪಿಟಲ್ ಡಿ ಎಷ್ಟಿದೆ? 1.33 ಇದೆ. ಕಾಂತಿದ್ಯಾವ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. Separation between the slits is 1 millimeter. Distance between the slit and slit 1.2. Okay, this is 1.33. lambda w is equal to Na divided by nw to lambda a ಹಾಕೊಂಡ್ಬಂದ್ರೆ 1 divided by repentance of what liquid ಎಷ್ಟು ಕೊಟ್ಟಿದ್ದಾರೆ ಅವರು 1.33 into 6300 10 raised to minus 10 ಹಾಕೊಂಡ್ಬಿಡ. ಈಗ ಬರೀ lambda w is equal to ಹಾಕಿ ವ್ಯಾಲ್ಯೂಸ್ 1 divided by 1.33 into 6300 10 raised to minus 10. ಸ್ಮಾಲ್ ಡಿ ಎಷ್ಟು ಕೊಟ್ಟಿದ್ದಾರೆ? ಸ್ಮಾಲ್ ಡಿ ಎಷ್ಟಿದೆ? 1 millimeter. 1 into 10 raised to minus 3. ಅಲ್ಲಿಗೆ 1.3 ಕ್ಯಾನ್ಸಲ್ ಆಯಿತು. 6300 ಇದೆ ನೋಡಿ. 6300 3 63 ಇದಾವೆ. ಈಗ ಲೆಕ್ಕ ಮುಂದಕ್ಕೆ ಹೋಗ್ಲೇಬೇಕು. 6300 into 10 raised to minus 10. ಈ ಮೈನಸ್ ಮೇಲ್ ತಗೊಂಬಂದಿ ಪ್ಲಸ್ 10 ಆಗುತ್ತೆ, ಪ್ಲಸ್ 3 ಆಗುತ್ತೆ. ಹೌದಾ? ಅಲ್ಲಿಗೆ ಏನ್ ಬಂತು? 6300 10 raised to minus 7. ಪಾಯಿಂಟ್ ಫಿಟ್ ಮಾಡಿ 1 2 3 ಒಂದಷ್ಟಾಗತ್ತ. ಅವಾಗ 4 ಮಾಡಿದ್ರೆ 0.63 into 10 raised to minus 3 ಆಗುತ್ತಾ? ಅಲ್ಲಿಗೆ 0.63 ಮಿಲಿಮೀಟರ್ ಬಂತ. ಅಂದ್ರೆ 0.63 ಮಿಲಿಮೀಟರ್ ಆನ್ಸರ್. ನೋಡಿ, ಇಲ್ಲಿ ಸಿಂಪ್ಲಿಫಿಕೇಶನ್ ಸುಲಭ ಕೊಟ್ಟಿರೋದ್ರಿಂದ ಆನ್ಸರ್ಸ್ ಅನ್ನ 4 ಸಿಂಬಲ್ ಕೊಟ್ಟ. ಅಂದ್ರೆ ಪೂರ್ತಿ ಲೆಕ್ಕ ಮಾಡು ನೀನು ಅಂತ ಹೇಳ್ದಂಗೆ ಆಯ್ತಾ? ನೆಕ್ಸ್ಟ್, in a Young's double slit experiment, the angular width of a fringe formed at a distance screen is 0.1 degree. The wavelength of light used is 67 angstrom. What is the space between the slits ಅಂತ ಕೇಳಿದ್ರೆ ಸ್ಮಾಲ್ ಡಿ ಏನು ಅಂತ ಕೇಳಿ. ಇಲ್ಲೊಂದು ನೆನ್ಪಿಟ್ಕೋಬೇಕು ನೀವು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ 0.1 ಡಿಗ್ರಿನ ಅಂದ್ರೆ ಡಿಗ್ರಿ ನಾವೇನ್ ಮಾಡ್ಬೇಕು? ರ್ಯಾಡಿ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನಿಮ್ಮೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿರಲಿ.
1 degree is equal to ಏನು ಮಾಡೋದು ನಾವು 1 into pi by 180 ಮಾಡ್ಬೇಕು. ಕರೆಕ್ಟಾ? pi by 180 ಮಾಡ್ಬೇಕು. ಇದನ್ನ ಏನ್ ಮಾಡ್ಬಿಡಿ 1 degree is equal to pi by 180 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 0.0175 rad ಬರುತ್ತೆ. ಅದಕ್ಕೆ ನೀವು ನೆನಪು ಮಾಡಬೇಕು 1 degree is equal to 0.0175 rad ಅಂತ ನಿಮ್ಗೆ ಗೊತ್ತು. ಬಹಳ ಇಂಪಾರ್ಟೆಂಟ್. ಇವೆಲ್ಲ ಕನ್ವರ್ಷನ್ ಆಫ್ ವ್ಯಾಲ್ಯೂಸ್ ಲಾಸಿಕ್ಸ್ ಅನ್ನ ಕಲ್ತ್ಕೊಂಡಿರ್ಬೇಕು ಇನ್ನೆಲ್ಲ. ಓಕೆ, ಹಾಗಿದ್ರೆ ಬರೋಣ. ಡಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಎನ್ ಈಸ್ ಈಕ್ವಲ್ ಟು 1 ಅಲ್ಲಿಗೆ ಹಂಗೆ ಇರಲಿ ಅದು. ಇಫ್ ಥೀಟಾ ಇಸ್ ವೆರಿ ಸ್ಮಾಲ್, ಏನ್ ಬರ್ಕೊಂತೇವೆ ಅವಾಗ? ವೆರಿ ಸ್ಮಾಲ್. ಸೈನ್ ಥೀಟಾ ಏನಾಗತ್ತೆ? sin theta is approximately equal to theta. ಹಾಗಿದ್ರೆ d theta is equal to n lambda. Therefore d is equal to n lambda divided by theta. n is equal to 1. Okay, lambda is equal to 670 into 10 raised to minus 10 divided by theta is equal to 0.1 degree. ಅದನ್ನ ರ್ಯಾಲಿ ಕನ್ವರ್ಟ್ ಮಾಡಬೇಕು. 0.1 into 0.0175 ಅಂತ ಬರೀಬೇಕು. ಇದು ಮಾಡಿದ್ರಲ್ಲ ಇದನ್ನ ಈಗ ಲೆಕ್ಕ ಮಾಡ್ಬೇಕು. ಆನ್ಸರ್ ನೋಡಿ, ಒಂದು 3 ಇಂದ ಸ್ಟಾರ್ಟ್ ಆಗಿದೆ, ಒಂದು 1 ಇಂದ ಸ್ಟಾರ್ಟ್ ಆಗಿದೆ, ಇನ್ನೊಂದು 3 ಇದೆ, ಇನ್ನೊಂದು 4 ಇದೆ. 2 3ಗಳು. ಈ 2 ಇದ್ದಾಗ ಮೊಟ್ಟೋಗಲೇ ಅವೇ ಇರ್ತವೆ. ಅವೆರಡು ಯಾವ ಆನ್ಸರ್ ಇರ್ಬೇಕು ಅಂತ ಲಾಜಿಕ್ ಗೊತ್ತಿರ್ಬೇಕು. ಇಲ್ಲಿ ನೋಡಿ, ಈಗ ಇಲ್ಲಿ 60 ತಗಡಿ ಬಿಟ್ಬಿಡಿ, 60. ಇಲ್ಲೂ 17 ತಗೋದು. 2 ನಂಬರ್ ತಗೋಣ. 1 ಸರಿ ಆಗಲ್ಲ, 2 ತಗೋಣ. ಸುಮ್ಮನೆ ನಾನು ಅಪ್ರಾಕ್ಸಿಮೇಷನ್ ಹೇಳ್ತಾ ಇರೋದು. 17 1s 17 3s 51, 17 4s 64. ಕರೆಕ್ಟಾ? 68. ಓಕೆ, ಹಾಗಿದ್ರೆ ಇಲ್ಲಿ 60 ಇದೆ. 70 ಇಂದ ಡಿವೈಡ್ ಮಾಡಿದ್ರೆ ಇನ್ನು 5 ಬೇರೆ ಇದೆ ನಮ್ಮ ಜೊತೆಗೆ. ಅವಾಗ ಏನಾಯ್ತು? 3 ಪಾಯಿಂಟ್ ಸಮಥಿಂಗ್ ಆಗಿರ್ಬೇಕು. ಹೌದಾ? ಇದೇನಾದ್ರೂ 68 ಇದ್ದಿದ್ರೆ ಅಥವಾ 67 ಇದ್ದಿದ್ರೆ ಅವಾಗ ಇಟ್ ವೆರಿ ಕ್ಲೋಸ್ ಟು 4 ಅಂದ್ರೆ 3.9 ಆಗುತ್ತೆ. ಈಗ 60 ಇದೆ ಅಂತಂದ್ರೆ ಇಟ್ ವೆರಿ ಕ್ಲೋಸ್ ಟು 3.44. ಇದೇ ಆನ್ಸರ್, ಮುಲಾಜೆ ಇಲ್ಲ. ಅವಾಗ 3.44 ಇಂಟು ಪಾಯಿಂಟ್ ಶಿಫ್ಟ್ ಎಲ್ಲ ಮಾಡಿದ್ರೆ 10⁻⁴. ಇಲ್ಲಿ 3 0 ಇದಾವ, 10⁻⁷ ಆಯ್ತಾ? ಇಲ್ಲೊಂದು 10⁻⁻1 ಬಂತ, ಇಲ್ಲಿ -2 ಬಂತ, ಇಲ್ಲೊಂದು ಇದೆಯಾ, ಇಲ್ಲೊಂದು ಎಲ್ಲ ಶಿಫ್ಟ್ ಮಾಡಿದ್ರೆ 10⁻⁴. ಅಂದ್ರೆ ಈ 3.4 ಗೊತ್ತಿಡಿದ ಹೆಂಗೆ ಅಂದ್ರೆ ಡಬಲ್ ನಂಬರ್ ತರ ಈ ಡಬಲ್ ನಂಬರ್ ಡಿವೈಡ್ ಮಾಡೋದು 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆಮೇಲೆ 17ಗೆ ಮಾಡಿದಾಗ ಇದು ಅಕ್ಕಮ್ಮ 68 ಆಗಿದೆ, ವೆರಿ ಕ್ಲೋಸ್ ಟು 4 ಅಂತ ಬರುತ್ತೆ. 67 ಅವಾಗ ಇದು ಬರಿಬೇಕಾಗಿತ್ತು. ಇಟ್ ವೆರಿ ಕ್ಲೋಸ್ ಟು 3 ಆಗಿರೋದ್ರಿಂದ 3.44 ಆಯ್ತು. In Young's double slit experiment, use a monochromatic source. The shape of interference fringes is ಅಂತ ಹೇಳಿ. Monochromatic means single color. ಯೆಲ್ಲೋನೋ ರೆಡ್ ಅಥವಾ ಯಾವ ಸಿಂಗಲ್ ಕಲರ್ ತಗೊಂಡಾಗ ಇಂಟರ್ಫರೆನ್ಸ್ ಪ್ಯಾಟರ್ನ್ ಹೆಂಗ್ YDSC ಇರುತ್ತೆ, ಹೇಗಿರುತ್ತೆ ಅಂತ ಕೇಳಿದ್ದಾನೆ. ನೆನಪಿರ್ಲಿ, ಸ್ಟ್ರೇಟ್ ಲೈನ್ ಬರುತ್ತೆ, ಸ್ಟ್ರೇಟ್ ಲೈನ್ ಇರುತ್ತೆ. ಸರ್ಕಲ್ ಎಲ್ಲಿ ಬರುತ್ತೆ ಅಂದ್ರೆ ನ್ಯೂಟನ್ ರಿಂಗ್ಸ್ ಅರ್ಥೈತೆ ಇರೋದು. ಅದೇ ನ್ಯೂಟನ್ ರಿಂಗ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕೊಟ್ರೆ ಅವಾಗ ಸರ್ಕಲ್ ಅಂತ ಬೇಕಾಗುತ್ತೆ. ಅಲ್ಲಿ ಮೊನೋಕ್ರೋಮ್ಯಾಟಿಕ್ ಸೋರ್ಸ್ ಸರ್ಕಲ್ ಬರುತ್ತೆ. ಇವೆರಡು ಇಲ್ಲ ಬಿಡಿ, ಇವೆರಡೇ ಇರೋದು. ಅದಕ್ಕೆ ಸ್ಟ್ರೇಟ್ ಲೈನ್ ಇಸ್ ದ ಆನ್ಸರ್. In Young's double slit experiment, 12 fringes are obtained in a certain segment of the screen when light of wavelength 600 nanometers is used. If light of 400 nanometers is used, number of fringes observed in the same region is. ಗೊತ್ತಾಗ್ಬಿಡುತ್ತೆ ನಿಮಗೆ ಇದು L3 ಪ್ರಾಬ್ಲಮ್ ಅಂತ. ಯಾಕೆಂದ್ರೆ ಟಫ್ ಆಗಿದೆ. ಹಾಗಿದ್ರೆ ನಮ್ಗೆ ಗೊತ್ತಿರ್ತಕ್ಕಂಥ IIT ಕ್ವೆಶ್ಚನ್ ಇದು, ಅಂದ್ರೆ JEE ಅಡ್ವಾನ್ಸ್ ಅಂತ ಕರೀತಾರೆ. ಬೀಟಾ ಈಸ್ ಈಕ್ವಲ್ ಟು d lambda divided by d. This is the expression for one fringe ಇರ್ತಕ್ಕಂಥ ಎಕ್ಸ್ಪ್ರೆಷನ್. ಅದು n ಫ್ರಿಂಜ್ ಆದ್ರೆ ಬೀಟಾ ಈಸ್ ಈಕ್ವಲ್ ಟು n d lambda divided by d ಅಂತ ಬರೀಬೇಕಾ? ಅಲ್ಲಿಗೆ ಬೀಟಾ ಏನಾಯ್ತು? n ಲ್ಯಾಂಬ್ಡಾ. ಇಲ್ಲಿ ಅವನೇನ್ ಮಾಡಿದಾನೆ, ಈ ವೇವ್ ಲೆಂತ್ ಇಷ್ಟ ಆದ್ರೆ ಈ ದಿಕ್ಕು ಎಷ್ಟು ಅಂತ ಅಂದ್ರೆ n ಮತ್ತೆ ಲ್ಯಾಂಬ್ಡಾ. ಅವಾಗ ಏನ್ ಬರ್ಕೋಣ, n1 λ1 is equal to n2 λ2. ಕರೆಕ್ಟಾ? n2 is equal to n1 λ1 divided by λ2.
that is equal to 12 into 600 divided by 400. ನಾನು ಹಂಗೆ ಇರಲಿ ಬೇಕಾಗಲ್ಲ, ಕ್ಯಾನ್ಸಲ್ ಆಗುತ್ತಲ್ಲ. ಈಗೇನಾಯ್ತು, 4 1s are 4 3s are, that is equal to 3 6s are 18. 18 is the answer. ಬಹಳ ಈಸಿ ಇದು, ಅರ್ಥ ಆಯ್ತು ಹೇಳ್ತಿರೋದು. ಎಲ್3 ಪ್ರಾಬ್ಲಮ್ ಬಹಳ ಈಸಿಯಾಗಿ IIT JEE ಅಡ್ವಾನ್ಸ್ ಎಲ್ಲಾ ಪ್ರಾಬ್ಲಮ್ಸ್ ಕಷ್ಟ ಇಲ್ಲ ಅಂತ ಮೊದಲೇ ಹೇಳ್ತಾರೆ, ಅದಕ್ಕೆ ಹೇಳ್ತಿರೋದು ನಾನು. A beam of electron is used in YDSC experiment. The slit width is d. When velocity of electron is increased, then ಅಂತ ಕೇಳಿ ನೋಡಿ. ಇದು ಯಾವ್ದಿದು, L4. L4 ಕಾನ್ಸೆಪ್ಷುಯಲ್, L4 ಮತ್ತೆ ಕಾನ್ಸೆಪ್ಷುಯಲ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಎಲೆಕ್ಟ್ರಾನ್ ತಗೊಂತಾರೆ, ಬೀಮ್ ಆಫ್ ಎಲೆಕ್ಟ್ರಾನ್ ಅಂತ ಬರೋದಿಲ್ಲ ನಮಗೆ. ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ಸ್, ಹೌದಾನೆ? ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ಸ್ ಅಲ್ಲೇ ಬರೋದು ನಮಗೆ, ಹೌದಾನೆ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅಂತ ಬರ್ಬೋದು, ಜ್ಞಾಪಕ ಇದೆಯಾ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅಂತ ಬರುತ್ತೆ. ವೇವ್ ಲೆಂತ್ಗೂ ಎಲೆಕ್ಟ್ರಾನ್ ವೇವ್ ಲೆಂತ್ ಅನ್ನ ಬೀಮ್ ಆಫ್ ಎಲೆಕ್ಟ್ರಾನ್ ಡಿ ಬ್ರಾಗ್ಲಿ ಮ್ಯಾಟರ್ ವೇವ್ಸ್ ಅಂತ ಕರೀತೀವಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by v. ಅಂದ್ರೆ ಇಲ್ಲೇನಾಗತ್ತೆ, v ಇನ್ಕ್ರೀಸಸ್. v ಏನಾದ್ರೂ ಜಾಸ್ತಿ ಆದ್ರೆ ಲ್ಯಾಂಬ್ಡಾ ಏನಾಗುತ್ತೆ, ಡಿಕ್ರೀಸಸ್. ಅವ್ರೇನ್ ಹೇಳ್ತಾರೆ, the beam of electron is used to YDSC experiment. The slit width is d when the velocity of electron is increased. Velocity increases, wavelength is decreases. ಹಾಗಿದ್ರೆ ಬೀಟಾ ಏನಾಗಿದೆ, ಬೀಟಾ is equal to d lambda divided by d. ಲ್ಯಾಂಬ್ಡಾ ಕಡಿಮೆ ಆದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಬೀಟಾನು ಕಡಿಮೆ ಆಗಲೇಬೇಕಾಯ್ತು, ಫ್ರಿಂಜ್ ವಿಡ್ತ್ ಡಿಕ್ರೀಸ್ ಆಗಲೇಬೇಕಾಯ್ತು. ಅಂದ್ರೆ ಆನ್ಸರ್ is fringe width decreases. This is IIT JEE 2005 questions. ಅಂದ್ರೆ JEE ಅಡ್ವಾನ್ಸ್ ಆಯ್ತಾ ಹೇಳ್ತಿರೋದು. ಇದೇ ಕ್ವಶನ್, ಸೇಮ್ ಕ್ವಶನ್ ಇಂಟರ್ಫರೆನ್ಸ್ ಅಲ್ಲಿ ಬದಲು ಡೈಫ್ರಾಕ್ಷನ್ ಅಲ್ಲಿ ಕೇಳ್ತಾರೆ, ಸೇಮ್ ಕಾನ್ಸೆಪ್ಟ್ ನೀಟ್ ಅಲ್ಲಿ ಕೇಳ್ತಾರೆ. ಮುಂದೆ ಬರುತ್ತೆ ಆ ಕ್ವಶನ್ ನೋಡಿ, ಗೊತ್ತಾಗುತ್ತೆ. The phase difference between the 2 points A and B situated on the same wavefront is situated on the same wavefront. Phase difference A and B, same wavefront. Same wavefront. What is wavefront? Because of all the particles in the same state of vibration is called as wavefront ಅಂತ ಕರೀತೀವಿ. ಸೇಮ್ wavefront ಅಂತಂದ್ರೆ ಎಲ್ಲ ಪಾರ್ಟಿಕಲ್ ಒಂದೇ ಆಸರ್ಷನ್ಸ್ ಅಲ್ಲಿ ಒಂದೇ ಫೇಸ್ ಅಲ್ಲಿ ಇದಾವೆ ಅಂತಂದ್ರೆ ಫೇಸ್ ಡಿಫರೆನ್ಸ್ ಏನಾಗುತ್ತೆ, ಅವಾಗ 0 ಆಗುತ್ತೆ. ಮುಗೀತು, ಅಷ್ಟೇ ಆನ್ಸರ್. ತಲೆ ಕೆಡಿಸ್ಕೊಳಂಗಿಲ್ಲ. ಸೇಮ್ ಸ್ಟೇಟ್ ಆಫ್ ವೈಬ್ರೇಷನ್ಸ್, ಸೇಮ್ wavefront ಇರೋದ್ರಿಂದ ಫೇಸ್ ಡಿಫರೆನ್ಸ್ 0 ಆಗಿರುತ್ತೆ. ಇಷ್ಟೇ. ಪ್ಯಾರಲಲ್ ಬೀಮ್ ಬಂತು ನೋಡಿ, ನೀಟ್ 13 ಕ್ವಶನ್. ಆ ಮೇಲೆ ಕ್ವಶನ್ ಏನ್ ಹೇಳಿದ್ನಲ್ಲ, ಇದನ್ನೇನ್ ಹೇಳಿದ್ನಲ್ಲ, ಇದೇ ಕಾನ್ಸೆಪ್ಟ್ ಇಲ್ಲಿ ಚೆನ್ನಾಗಿ ಕೇಳ್ತಾರೆ ನೋಡಿ. ಇದು ಡೈಫ್ರಾಕ್ಷನ್ ಕೇಳ್ತಾರೆ. A parallel beam, fast moving electrons is incident normally in a narrow state. A fluorescent screen is placed on at a large distance from the state. If the speed of the electron is increased, which of the statement is correct? That's a neat example. Okay. Angular width of the ಬಂದ ತಕ್ಷಣ ಡೈಫ್ರಾಕ್ಷನ್ ನೋಡ್ಬೇಕು ನಾವು. The angular width of the central maxima will decrease ಅಂತ ಹೇಳಿದ. ಅಂದಾಗ ನಾವು ಗೆಸ್ ಮಾಡಬೇಕು ಇದು ಡಿಕ್ರೀಸ್ ಕಾನ್ಸೆಪ್ಟ್ ಅಂತ. ಮುಂದೆ ನೋಡಿ, ಆಂಗುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ವಿಲ್ ಬಿ ಅನ್ಎಫೆಕ್ಟೆಡ್, ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಡೈಫ್ರಾಕ್ಷನ್ ಪ್ಯಾಟರ್ನ್ ಇಸ್ ನಾಟ್ ಅಬ್ಸರ್ವ್ಡ್ ಆನ್ ದ ಸ್ಕ್ರೀನ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ದ ಆಂಗುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಆಫ್ ದ ಡೈಫ್ರಾಕ್ಷನ್ ಪ್ಯಾಟರ್ನ್ ವಿಲ್ ಡಿಕ್ರೀಸ್ ಅಂತ ಹೇಳ್ತಾರೆ. ಅವಾಗ ಹೇಳ್ದಂಗೆನೆ ಲ್ಯಾಂಬ್ಡಾ ಇಲ್ಲ ಕೇಳ್ಬಾರ್ದು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h by mv, ಕರೆಕ್ಟಾ? V increases, lambda decreases. Width of central maxima. Width of central maxima के formula ಏನು? Beta is equal to 2d lambda divided by d. Width of central maxima diffraction ಅಲ್ಲಿ lambda decrease ಆಗುತ್ತಂದ್ರೆ width of central maxima ಏನಾಗಬೇಕಾಯ್ತು? ಕಡಿಮೆ ಆಗಬೇಕಾಯ್ತಾ? ಆನ್ಸರ್. The angular width of central maxima will decrease. ನೋಡಿ, ಇದನ್ನೇ ಕಾನ್ಸೆಪ್ಷನ್ ಮಾಡ್ಬಿಟ್ಟ ಕ್ವಶನ್. ಮತ್ತೆ ಪ್ರಾಪರ್ಟಿ, ಐ ಮೀನ್ ಕಾನ್ಸೆಪ್ಟ್ ಚೇಂಜ್ ಮಾಡ್ಬಿಟ್ಟ. ಇಂಟರ್ಫರೆನ್ಸ್ ಅಲ್ಲಿ ಇಂಟರ್ಫರೆನ್ಸ್ ಕೇಳಿದ್ರೆ ಇಲ್ಲ ಡೈಫ್ರಾಕ್ಷನ್. Yes, in a diffraction pattern due to single state width A, the first minimum okay, is observed at an angle of 30 degree when light of wavelength 5 angstrom is incident on the slit. The first secondary maxima is observed at an angle of theta. Angle anta keltane. Yes, first secondary maxima ಅಂದ್ರೆ n is equal to 1. ಸ್ವಲ್ಪ ಲೆಂತಿ ಇರುತ್ತೆ ಇದು. n is equal to 1. d sin theta
is equal to n lambda, n is equal to 1 ಆಗಿರುತ್ತೆ, that is equal to lambda, 1 lambda ಅಂತ ಹೇಳಿ. ಓಕೆ, ಅಲ್ಲಿಗೆ ಡಿ ಆಂಗಲ್ ಎಷ್ಟಿದೆ 30 ಡಿಗ್ರಿ, ಅಲ್ಲಿಗೆ sin 30 ಅಂದ್ರೆ ಎಷ್ಟು 1/2 is equal to lambda, ಕರೆಕ್ಟಾ? ಅಲ್ಲಿಗೆ ಡಿ is equal to 2 lambda ಆಯ್ತು. ಈ ಬರೋಣ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಕೇಳ್ತಾನೆ, ಗೊತ್ತಲ್ಲ ಮಿನಿಮಾ ಅಂತಂದ್ರೆ ಏನು, ಮ್ಯಾಕ್ಸಿಮಾ ಅಂದ್ರೆ ಏನು ಅಂತ ಹೇಳಿ ಹೇಳ್ಕೊಟ್ಟಿದೀವಿ. ಇಲ್ಲಿ ಕಂಡೀಷನ್ಸ್ ರಿವರ್ಸ್ ಆಗತ್ತೆ ಅಂತ ಹೇಳಿದ್ರಿ, ಜ್ಞಾಪಕ ಇದೆಯಲ್ವಾನೆ. ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಬರೋದಾದ್ರೆ ಡಿ ಸೈನ್ ಥೀಟಾ ಡ್ಯಾಶ್ ತಗೊಂಡು ಈಸ್ ಈಕ್ವಲ್ ಟು ಏನ್ ಬರ್ಕೋಬೇಕು, 2n + 1 ಮುಂದೆ λ/2, 2n + 1 λ/2 ಎರಡು ಉಲ್ಟಾ, ಪಾತ್ ಡಿಫರೆನ್ಸ್ ಉಲ್ಟಾ ಹೇಳ್ಬೇಕಲ್ಲಿ, ಅರ್ಥ ಆಯ್ತಾ ಹೇಳ್ತಿರೋದು? 2n + 1 λ/2 ಏನಂತ ಹೇಳಿದಿನಲ್ಲಿ, ಇಂಟರ್ಫರೆನ್ಸ್ ಅಲ್ಲಿ ಪಾತ್ ಡಿಫರೆನ್ಸ್ ಡೆಲ್ಟಾ ಇಸ್ ಈಕ್ವಲ್ ಟು n lambda ಬ್ರೈಟ್ ಗೆ. ಅದೇ ಡಾರ್ಕ್ ಗೆ ಡೆಲ್ಟಾ ಇಸ್ ಈಕ್ವಲ್ ಟು 2n + 1 λ/2. ಇಲ್ಲಿ ಬಂದಾಗ ಡೈಫ್ರಾಕ್ಷನ್ ಬಂದಾಗ ಉಲ್ಟಾ, ಇದು ಬ್ರೈಟ್ಗೆ ಮ್ಯಾಕ್ಸಿಮಾಗೆ, ಇದು ಮಿನಿಮಾಗೆ, ಇದು ಮ್ಯಾಕ್ಸಿಮಾಗೆ. ಈಗ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕೇಳ್ತಾನೆ, ಮ್ಯಾಕ್ಸಿಮಾಗೆ 2n + 1 λ/2 ಸರಿನಾ? ಡಿ ಇಸ್ ಈಕ್ವಲ್ ಟು ಏನಿದೆ 2 lambda ಇದೆ, ಕರೆಕ್ಟಾ? ಡಿ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ 2 lambda ಬಂದಿದೆ. ಹಾಗಿದ್ರೆ ಸೈನ್ ಥೀಟಾ ಡ್ಯಾಶ್ ಇಸ್ ಈಕ್ವಲ್ ಟು 2 n is equal to 1 ಅಂದ್ರೆ 2 is equal to 3/2 ಆಯ್ತು, ಹೌದಾ? 3/2 lambda ಡಿವೈಡ್ ಬೈ ಡಿ ಈ ಕಡೆ ತಗೊಂಡು, ಅಲ್ಲಿಗೆ 3 lambda ಡಿವೈಡ್ ಬೈ 2 ಇಂಟು ಡಿ ಇಸ್ ಈಕ್ವಲ್ ಟು ಏನು 2 lambda. ಈ lambda ಕ್ಯಾನ್ಸಲ್, that is equal to 3/4. Therefore theta is equal to sin inverse of 3/4. ನೋಡಿ ನೀಟ್ ಕ್ವಶನ್ಸ್ ಹೆಂಗಿರ್ತವೆ ಅಂತ ಹೇಳ್ತಿದ್ರು, ಎಷ್ಟು ಚಂದ ಫ್ರೇಮ್ ಮಾಡ್ತಾರ. ನೆಕ್ಸ್ಟ್, angular width of central maxima when the slit is illuminated by light of wavelength 600 angstrom, the width of the slit will be approximately ಇದೆ ಸೇಮ್ ಕಾನ್ಸೆಪ್ಟ್. ಡಿ ಸೈನ್ ಥೀಟಾ is equal to n lambda, ಸರಿನಾ? ಡಿ is equal to n lambda divided by sin. n is equal to 1, lambda is equal to 6000 into 10⁻⁻10 angstrom per 10⁻⁻10 divided by theta is equal to 30. sin 30 is equal to 1/2. 2 ಮೇಲೆ ತಗೊಂಬ, 2 6 2s 12. ನೋಡಿ 4 12 ಇದಾವೆ, ಎಷ್ಟು ಚಂದ ಲೆಕ್ಕ ಮಾಡ್ತಾ ನೋಡಿ. ಯಾವಾಗ ಹಿಂಗ್ 4 ಸೇಮ್ ಇತ್ತಪ್ಪ ಅಂದ್ರೆ ಈ ಪ್ರಾಬ್ಲಮ್ ಸಿಂಪ್ಲಿಫಿಕೇಶನ್ ಸುಲಭ ಇದೆ ಅಂತ. ಅಲ್ಲಿಗೆ 12, ಇಲ್ಲಿ 3 0 ಇದೆ, 10⁻3 ಆಯ್ತು. ಅಲ್ಲಿಗೆ 10⁻10 ಅಂತಂದ್ರೆ 10⁻7 ಆಗಿರ್ಲೇಬೇಕು. ದಿಸ್ ಈಸ್ ದ ಆನ್ಸರ್. ಈಗ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ, ಇನ್ನು ಇದಾವೆ ಬೇರೆ ಲೆಕ್ಕಗಳನ್ನ ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್. ಓಕೆ, ಆವಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ.